ಎಸ್ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗಲಿದೆ. ಏಪ್ರಿಲ್ 1ರಿಂದಲೇ ರಾಜ್ಯದಲ್ಲಿ ಬಿಯರ್ ಮತ್ತು ವೈನ್ ಅಗ್ಗ ಆಗಲಿದೆ. ಬಿಯರ್ ವೈನ್ ಅಗ್ಗವಾದ್ರೆ ವಿಸ್ಕಿ ರಮ್ ದುಬಾರಿಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಏಪ್ರಿಲ್ 1ರಿಂದ ಹೊಸ ಸುಂಕ ವ್ಯವಸ್ಥೆ ಜಾರಿಯಾಗಲಿದೆ. ಮದ್ಯದ ಪ್ರಮಾಣದ ಆಧಾರದಲ್ಲಿ ಸುಂಕವನ್ನ ವಿಧಿಸಲು ಪ್ಲಾನ್ ಮಾಡಲಾಗ್ತಾ ಇದೆ. ಹೊಸ ಪ್ಲಾನ್ನಿಂದಾಗಿ ಬಿಯರ್ ವೈನ್ ದರ ಕಮ್ಮಿ ಆಗುವ ಸಾಧ್ಯತೆ ಇದೆ. ಕಡಿಮೆ ದರದ ವಿಸ್ಕಿ ರಮ್ ಬೆಲೆ ಅಧಿಕಗೊಳ್ಳುವ ಸಾಧ್ಯತೆ ಇದೆ. ಎಸ್ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗಲಿದೆ. ಮದ್ಯದ ಅಂಶದ ಆಧಾರದಲ್ಲಿ ಹೊಸ ಸುಂಕ ವ್ಯವಸ್ಥೆಯನ್ನ ಏಪ್ರಿಲ್ 1ರಿಂದಲೇ ಜಾರಿಗೆ ತರಲಾಗುವುದು ಎಂದು ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿರೋದ್ರಿಂದ ಬಿಯರ್ ವೈನ್ ಅಗ್ಗವಾದ್ರೆ ವಿಸ್ಕಿ ಮತ್ತು ರಮ್ ದುಬಾರಿಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಕ್ರವಾರ ಬಜೆಟ್ ಅನ್ನ ಮಂಡಿಸಿದರು. ಜಾಗತಿಕ ಮಟ್ಟದಲ್ಲಿ ಮದ್ಯದ ಅಂಶವನ್ನ ಆಧರಿಸಿ ತೆರಿಗೆಯನ್ನ ವಿಧಿಸಲಾಗುತ್ತೆ. ಇದೇ ಮಾನದಂಡವನ್ನ ಆಧಾರವಾಗಿ ಇಟ್ಟುಕೊಂಡು ಏಪ್ರಿಲ್ 1ರಿಂದ ಹೊಸ ಸುಂಕ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುವುದು ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ಅನುಷ್ಠವಾದರೆ ದೇಶದಲ್ಲೇ ಈ ರೀತಿ ಹೊಸ ವ್ಯವಸ್ಥೆ ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ ಆಗಲಿದೆ. ಇನ್ನು ಬಿಯರ್ನಲ್ಲಿ ಮದ್ಯದ ಪ್ರಮಾಣ 4ರಿಂದ 9 ಇರುತ್ತೆ. ಸಾಮಾನ್ಯವಾಗಿ ಬಿಯರ್ನಲ್ಲಿ ಮದ್ಯದ ಪ್ರಮಾಣ 4ರಿಂದ 9ರಷ್ಟಿದ್ದರೆ ವಿಸ್ಕಿ ರಮ್ನಲ್ಲಿ 30ರಿಂದ 50ರವರೆಗೂ ಇರುತ್ತೆ. ಈ ಆಧಾರದಲ್ಲಿ ಸುಂಕವನ್ನ ವಿಧಿಸಿದ್ರೆ ಬಿಯರ್ ವೈನ್ ದರ ಕಡಿಮೆ ಆಗುತ್ತೆ. ಕಡಿಮೆ ದರದ ವಿಸ್ಕಿ ರಮ್ ಬೆಲೆ ಅಧಿಕವಾಗಲಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಆಲ್ಕೋಹಾಲ್ ಅಂಶವನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಹಾಲಿ ಇರುವ 16 ಸ್ಲ್ಯಾಬ್ಗಳನ್ನು ಈಗ 8 ಸ್ಲ್ಯಾಬ್ಗೆ ಇಳಿಸಲಾಗುವುದು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಂತೆ ಆಲ್ಕೋಹಾಲ್ ಪ್ರಮಾಣದ ಆಧಾರದಲ್ಲಿ ಬಿಯರ್ ಅಥವಾ ಮದ್ಯವನ್ನು ಸ್ಲ್ಯಾಬ್ಗಳಿಗೆ ಸೇರ್ಪಡೆ ಮಾಡಲಾಗುತ್ತೆ. ಬಿಯರ್ ಲೇಬಲ್ಗಳಲ್ಲಿ ಮಾಲ್ಟ್ ಮತ್ತು ಸಕ್ಕರೆ ಅಂಶವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಈ ಹಿಂದೆ ಅಬಕಾರಿ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ಆದರೆ ಇದೀಗ ಮಾಲ್ಟ್ ಮತ್ತು ಸಕ್ಕರೆ ಅಂಶವನ್ನು ಕಡ್ಡಾಯವಾಗಿ ನಮೂದಿಸುವ ಅಗತ್ಯವನ್ನು ರದ್ದುಗೊಳಿಸಲಾಗುವುದು ಎಂದು ಘೋಷಣೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಭಾರೀ ಕುಸಿತ ಕಂಡಿರುವ ಬಿಯರ್ ಮಾರಾಟ ಉತ್ತೇಜನ ಎಂದು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಈ ನಡುವೆ ಮದ್ಯದ ಮಾರಾಟಗಾರರು ಕೂಡ ಗೊಂದಲದಲ್ಲಿದ್ದು ಚರ್ಚೆಯನ್ನು ನಡೆಸಲು ಅವಕಾಶವನ್ನು ಕಲ್ಪಿಸಬೇಕು ಎಂದು ಸರ್ಕಾರಕ್ಕೆ ಶನಿವಾರ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ.